ನಮಸ್ತೆ ರೈತ ಬಾಂಧವರೇ. ನಾವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿ ನೆಲ್ಲಿಕಟ್ಟೆ ಗ್ರಾಮದಲ್ಲಿದ್ದೀವಿ. ನಮಸ್ಕಾರ ಅಣ್ಣ. ನಮಸ್ತೆ ಸರ್, ತಮ್ಮ ಹೆಸರಣ್ಣ? ನನ್ನ ಹೆಸರು ಟಿ.ಜಿ. ಶೇಖರಪ್ಪ ಅಂತ, ನೆಲ್ಲಿಕಟ್ಟೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಹೌದಲ್ಲ ಸರ್? ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ಸರ್? ಒಟ್ಟು ಟೋಟಲ್ 23 ಎಕರೆ ಮಾಡಿದ್ವಿ ಸರ್. ನಿಮ್ದೊಂದೇ? ನಮ್ದು 23 ಎಕರೆ. ಇದು ಫಸಲಿ ಬಂದಿರೋದು ಎಷ್ಟು? ಅದು ಫಸಲಿ ಬಂದಿರೋದು ಇಲ್ಲೇ ಅದೊಂದು 3 ಎಕರೆ, ಅಲ್ಲೊಂದು 4 ಎಕರೆ ಈಗ ಅಲ್ಲಿ ಬಂದಿರೋದು ಸರ್. ಮುಂದಿನ ವರ್ಷದಿಂದ ಒಂದು 13 ಎಕರೆ ಬರುತ್ತಲ್ಲ ಸರ್. ಈಗ ಸುಮಾರು ಒಂದು 2,500 ಗಿಡ ಅದಾವಲ್ಲ? 2,500 ಗಿಡ ಐತೆ ಸರ್. ಸರ್, ಒಂದು ತಾಸು ಆತಲ್ಲ, ಕೊಡಿ ಸರ್ ನಿಮಿಷ. ಒಂದು ತಾಸು ಆತಲ್ಲ ಬಂದು ಒಂದು ತೋಟಕ್ಕೆ ಬಂದು ನಾವು? ಹೌದಲ್ಲ ಸರ್? ಆಯ್ತು. ಈಗ ಈ ಪ್ರೀ ಮೆಚೂರ್ ಕಾಯಲ್ಲ ಸರ್, ಇದು ಉದುರ್ತಿರೋದು? ಹೌದಲ್ಲ, ಮೆಚೂರ್ ಆಗದೇನೆ ಉದುರ್ತೈತಿ. ಬಜ್ಜಿಗೆ ಈ ಒಟ್ಟೊಡಕ್ ಭಾಳ ಒಟ್ಟೊಡಕ್ ಭಾಳ ಆಗ್ತೈತಲ್ಲ ಸರ್? ಭಾಳ ಆಗ್ತೈತಿ ಸರ್. ಈ ಪ್ರೀ ಮೆಚೂರ್ ಆಗಿ ಉದುರ್ತೈತಲ್ಲ, ಹೌದು, ಇದಕ್ಕೆ ಕಾರಣ ನಿಮಗೆ ಚರ್ಚೆ ಮಾಡ್ಕೊಂತ ಬಂದ್ವಲ್ಲ ಸರ್? ಹೌದಲ್ಲ ಸರ್? ಮಾಡಿ. ನಮಸ್ಕಾರ ಮಾಸ್ಟರ್. ಹೇಳಿ ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಗುರುಮೂರ್ತಿ ಅಂತ ಹೇಳಿ. ಗುರುಮೂರ್ತಿ. ಎಷ್ಟು ಎಕರೆ ತೋಟ ಮಾಡಿದ್ದೀವಿ ಸರ್? ನಮ್ಮದು ಈಗ ಫಸಲಿ ಬಂದಿರೋದು ಒಂದು 2 ಎಕರೆ ಇದೆ. ಹಾಂ, ಮತ್ತೆ ಒಂದು 4 ಎಕರೆ ಮಾಡಿದ್ವಿ. 2 ಎಕರೆ ಫಸಲಿಗೆ ಬಂದಿರೋದಲ್ಲ ಸರ್? ಈಗ ಹೈಯೆಸ್ಟ್ ಇಳುವರಿ ಎಷ್ಟು ತಗೊಂಡಿರಿ ಸರ್ ನೀವು? ಈಗ ಸುಮಾರು 15 ವರ್ಷ ಅಡಿಕೆ ತೋಟ? 15 ವರ್ಷ ಅಂದರೆ ಒಂದು 138 ಕ್ವಿಂಟಲ್ ಹೈಯೆಸ್ಟ್ ಅಲ್ಲ ಸರ್? ಒಂದೇ ಸಲ ಅಲ್ಲ ಸರ್? ಉಳಿದೆಲ್ಲ 100 ಒಳಗೆ ಇದೆ ಅಲ್ಲ ಸರ್? 100-110 ತನಕ ಬಂದಿದೆ. 5 ಕ್ವಿಂಟಲ್ಗೂ ಬಂದಿತ್ತು, ಅದು ನೀರಿಲ್ದ. ಒಂದು ವರ್ಷ 5 ಕ್ವಿಂಟಲ್. ಈಗ ಅದು ಲಾಸ್ಟ್ ಇಯರ್ 88 ಕ್ವಿಂಟಲ್ ಆಯಿತು. ಈ ವರ್ಷ ಒಂದು 100 ದಾಟ್ಬೋದು. ಸರ್, ಇದು ಹೈಯೆಸ್ಟ್ ಇಳುವರಿ ಎಷ್ಟು ಸರ್? ಇದು ಸುಮಾರು 2,500 ಗಿಡದಾಗ ಒಂದು 200 ಕ್ವಿಂಟಲ್ ಮೇಲೆ ಯಾವತ್ತೂ ಒಂದೇ ಸಲ ಅಲ್ಲ? ಒಂದೇ ವರ್ಷ ಸರ್. ಈಗ ಈ ಸಮಸ್ಯೆಗಳಿಗೆ ಪರಿಹಾರ ಐತಾ ಇಲ್ಲ ಸರ್? ಪರಿಹಾರ ಐತೆ ಸರ್. ಪರಿಹಾರ ಐತೆ. ಒಂದು ಸಮಸ್ಯೆ ಇದ್ರೆ ಸಮಸ್ಯೆ ಪರಿಹಾರ ಇದ್ದೇ ಇರುತ್ತೆ. ಈಗ ಸುಮಾರು ಒಂದು 10 ರಿಂದ 11 ವರ್ಷ ನಾವು ಏಜ್ ಕಳ್ಕಂತಾನೆ ಬಂದ್ವಲ್ಲ ಸರ್? ದೊಡ್ಡ ಇಳುವರಿ ತಗಂತಿಲ್ಲ ಸರ್? ಈಗ ಭೂಮಿ ತಾಯಿಗೆ ಎಲ್ಲ ಕೊಡ್ತಕ್ಕಂಥ ಅರ್ಹತೆ ಐತಾ ಇಲ್ಲ? ಐತೆ. ನಾವು ಸದ್ಬಳಕೆ ಮಾಡ್ಕೊಳಕಲ್ಲ ಸರ್? ಸದ್ಬಳಕೆ ಮಾಡ್ಕೊಳಕಲ್ಲ ಸರ್? ಇಷ್ಟಿಷ್ಟೇ ಪ್ರಮಾಣದಲ್ಲಿ ಇದನ್ನೇ ಕೊಡಬೇಕು ಅನ್ನೋದನ್ನ ಬಿಟ್ಟು ಒಂದು ಸ್ವಲ್ಪ ಹೊರಗೆ ಬಂದರೆ ನಿರಂತರವಾಗಿ ಸುಸ್ಥಿರತೆ ಕಾಪಾಡೋದು. ಸರ್, ತಮ್ಮ ಸಬ್ಜೆಕ್ಟ್ ಸರ್? ನಾವು ಹೈಸ್ಕೂಲ್ ಟೀಚರು, ಇಂಗ್ಲೀಷ್ ಪಾಠ ಮಾಡ್ತೀವಿ. ರಿಟೈರ್ಡ್ 1.5 ವರ್ಷ ಆಯ್ತು. ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿದ್ರೆ? ಎಚ್ ಎಮ್ ಆಗಿ. ಎಲ್ಲಿ, ಯಾವ ಊರಲ್ಲಿ ವರ್ಕ್ ಮಾಡ್ತಿದ್ರಿ? ಸಿರಿಗೆರೆ ಪಕ್ಕ ಅಳಗವಾಡಲಿ ಟೀಚರ್ ಆಗಿ ವರ್ಕ್ ಮಾಡಿದ್ವಿ. ಸಾಕಷ್ಟು ಅನುಭವ ಐತಲ್ಲ ಸರ್ ನಿಮ್ಗೆ? ತೋಟಗಾರಿಕೆ ಬೆಳೆಯಲ್ಲಿ ಅನುಭವ ಐತಿ, ಸಮಾಜ ಸಂಪರ್ಕದಲ್ಲೂ ಕೂಡ ಚೆನ್ನಾಗಿ ಅನುಭವ ಐತಲ್ಲ ಸರ್? ಎಕ್ಸ್ಪೀರಿಯನ್ಸ್ ಐತಲ್ಲ ಸರ್? ಡಿಫ್ರೆಂಟಲ್ಲಿ ಅರ್ಥ ಮಾಡ್ಕೊಂತಿದ್ದೀರಿ ಮಣ್ಣಿನ ಸುಸ್ಥಿರತೆ ಬಗ್ಗೆ. 1 ಅವರಲ್ಲಿ ಮಾಸ್ಟರ್ ಏನಾದರೂ ನಾವು ಚರ್ಚೆ ಮಾಡಿದ್ದು ಈ ಪ್ರೊಡಕ್ಟಿವಿಟಿ ಅಂತ ಏನಾರು ಅನಿಸ್ತಾ? ಪ್ರೊಡಕ್ಟಿವಿಟಿ ಅಂತ ಏನಾರು ಅನಿಸ್ತಾ? ಈಗ ನೀವು ಹೇಳಿದ್ದು ಹೇಳಿ. ಪ್ರೊಡಕ್ಟಿವಿಟಿ ಅಂತಂದ್ರೆ ಅದೇ ಭೂಮಿಗೆ ಜೈವಿಕ ಪೋಷಕಾಂಶಗಳು ಕಡಿಮೆ ಇದ್ದಾವೆ, ಕೆಮಿಕಲ್ ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ 100% ಒಳ್ಳೆ ಇಳುವರಿ ತಗೋಬಹುದು ಅಂತ ಸರ್. ಇಲ್ಲಿ ಮಣ್ಣು ತಗ್ಸಿದ್ವಿ, ಬೇರು ನೋಡಿದ್ವಿ, ಎರೆಹುಳು ಚೆನ್ನಾಗೈತೆ ಈ ತೋಟದಾಗ? ಎರೆಹುಳು ಕಡಿಮೆ ಐತೆ. ಎರೆಹುಳು ಕಡಿಮೆ. ಒಂದು ಗಿಡದ ಹತ್ರ ಒಂದೇ ಒಂದು ಸಿಕ್ಕಿದ್ದಷ್ಟೇ. ಈ ಬೇರು ಅಭಿವೃದ್ಧಿ ಚೆನ್ನಾಗೈತೆ? ಬೇರು ರೂಟ್ಸ್ ಕಡಿಮೆ ಐತಲ್ಲ ಸರ್? ಸುಮಾರು ಒಂದು 20 ಟನ್ ಇದಕ್ಕೆ ಅದು ಕೋಳಿ ಗೊಬ್ಬರ ನೇರವಾಗಿ ಕೊಡ್ತದಲ್ಲ? ಹೌದೌದು, ಕೊಡ್ತಾ ಇದೆ. ಅದು ಸದ್ಬಳಕೆ ಆಗ್ಯದ ಅಥವಾ ಇಲ್ವೋ? ಇಲ್ಲ, ಸದ್ಬಳಕೆ ಆಗಿಲ್ಲ. ಅದು ಮಣ್ಣಿನ ಜೊತೆ ಸರಿಯಾಗಿ ಅದು ಮಿಶ್ರಣ ಆಗಿಲ್ಲ ಅನಿಸ್ತದೆ. ಸೂಕ್ಷ್ಮಾಣು, ಯಾಕಂದ್ರೆ ಅದು ಮೌಲ್ಯವರ್ಧನೆ ಮಾಡದೇ ಇರೋದ್ರಿಂದ ಇಷ್ಟು ಮಿನರಲ್ ಸ್ಟೇಟಸ್ ಅಲ್ಲಿ ಇರುತ್ತೆ. ಹೌದು, ಸರಿ ಅಲ್ಲ ಸರ್? ಮಿನರಲ್ ಸ್ಟೇಟಸ್ ಅಲ್ಲಿ ಇರುತ್ತಲ್ಲ ಸರ್? ಈಗ ಒಂದಿಷ್ಟು ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥ ಕೆಲಸ ನಿರಂತರ ನಡೀತಾನೆ ಇರಬೇಕು ಸರ್. ಮಾಡಿದಾಗ ಇಲ್ಲಿ ನಿಮ್ಮ ತೋಟದಾಗ ರೋಗ ಬಾಧೆ, ಕೀಟ ಬಾಧೆ ಐತ ಇಲ್ಲ? ಐತಲ್ಲ ಸರ್? ಲಾಸ್ಟ್ ಇಯರ್ ಸ್ಪ್ರೇ ಮಾಡಿಸಿದ್ರಿ ತಾವು? ಮಾಡಿದ್ರು ಕೂಡ ಈಗ ನೋಡ್ತಾ ಇದ್ರೆ ಒಂದಿಷ್ಟು ಯಾವುದು ಥ್ರಿಪ್ಸು, ವೈಟ್ ಮೈಟ್ಸು ಅವೆಲ್ಲ. ಹೌದಾ? ಗರಿ ನೀಟಾಗಿ ಕಾಣ್ತೈತಾ? ಎಲ್ತಿ ಅನ್ನಂಗೆ ಕಾಣ್ತೈತೆ? ಎಲ್ತಿ ಇಲ್ಲಲ್ಲ ಸರ್? ಈಗ ಮಾಸ್ಟರ್ ಹೇಳಿ ಸರ್. ಈಗ ಒಂದು ಗಿಡದ ಇಳುವರಿ ನಮಗೆ ತೋರಿಸ್ತಕ್ಕಂಥದ್ದು ಗಿಡದಲ್ಲಿರ್ತಕ್ಕಂಥ ಗರಿಯ ಆರೋಗ್ಯ, ಹೌದು, ಗರಿಗಳ ಸಂಖ್ಯೆ,
ಹೌದಾ? ಹೌದು. ಇದು ನನ್ನ ಕಣ್ಣಿಗೆ ಕಾಣಬೇಕಲ್ಲ ಸರ್. ನಿಮ್ಗೆ ಈ ತೋಟದಾಗೆ ನಿಮ್ಗೆ ಇದೊಂದೇ ತೋಟ ಅಲ್ಲ, ಸುಮಾರು ತೋಟದ ನೋಡ್ತಾನೆ ಅದ ನಾವು. ಹೌದು. ಆಯ್ತಾ? ಇಲ್ಲ. ಈಗ ಗಿಡದ ಆರೋಗ್ಯ ಅಥವಾ ಗರಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವೇನು ಮಾಡಬೇಕು? ಅದಕ್ಕೆ ಪೋಷಕಾಂಶಗಳನ್ನು ಕೊಡಬೇಕು. ನೈಸರ್ಗಿಕ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋ ಸಾವಯವ ವಸ್ತುಗಳನ್ನ ಹೆಚ್ಚೆಚ್ಚಾಗಿ ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡೋದು. ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ತ್ಯಾಜ್ಯನ ಮಣ್ಣಿಗೆ ಕೊಡ್ತಕ್ಕಂಥದ್ದು. ಯಾವುದೋ ಸ್ಲರಿ ಇರ್ಬೋದು, ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಒಂದು 80% ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿಬಿಟ್ರೆ ನೀವು ಒಂದಿಷ್ಟು ನ್ಯೂಟ್ರೆಂಟ್ ಕೊಡೋಕ್ಕೆ ತೊಂದರೆ ಇರಲ್ಲ. ನಾವೇನೂ ಮಾಡ್ದಲೆ ನೇರವಾಗಿ ಕೊಡ್ತೇವೆ ಅಂತ ಅನ್ನೋದಾದರೆ ಸದ್ಬಳಕೆ ಆಗುತ್ತೆ. ಸರ್, ನೀವು ಕನಿಷ್ಠ ಶೇಖರಣೆ ವರ್ಷಕ್ಕೆ ಒಂದು 700 ಗ್ರಾಮ್ ಕೊಡ್ತಿದ್ದೀರಲ್ಲ ಸರ್? 700 ಗ್ರಾಮ್ ಗೊಬ್ಬರ ಕೊಡ್ತಿದ್ದೀರಲ್ಲ? ಕೊಡ್ತಾ ಇದ್ದೀವಿ. 700 ಗ್ರಾಮ್ ಗೊಬ್ಬರ ಕೊಟ್ಟದ್ದು 100% ಸದ್ಬಳಕೆ ಆಗ್ತಾನೆ ಇಲ್ಲ ಸರ್. ಈಗೇನು ನಾವು ಈ ಗೊಬ್ಬರ ಹಾಕಿದ್ರು ಅದು ತಗೊಳ್ತಾ ಇಲ್ಲ ಸರ್. ಅದು ತಗಂತಲ್ಲ ಅಂತಂದ್ರೆ ಅದು ಲೀಚ್ ಆಗುತ್ತೆ ಮಾಸ್ಟ್ರೆ. ಲೀಚಿಂಗ್ ಆಫ್ ಲಾಸ್ ಅಂತೀವಿ. ಲೀಚಿಂಗ್ ಅಂದ್ರೆ ಮಣ್ಣಲ್ಲಿ ಒಂದಿಷ್ಟು ಮಣ್ಣಿ ಸೇರ್ಕೊಂತತಿ, ಜಲಚರ ಸೇರ್ಕೊಂತತಿ. ಅದು ಅವೈಲಬಲ್ ಫಾರಮಿಗೆ ಬರ್ಬೇಕು ಅನ್ನೋದಾದ್ರೆ ನೀವು ಕೊಟ್ಟರೆ ರಸಗೊಬ್ಬರ ಇರ್ಬೋದು, ವೈಟ್ ರೂಟ್ಸ್, ತ್ಯಾಜ್ಯ ಇರ್ಬೋದು, ಮೈಕ್ರೋಬಿಯಲ್ ಆಕ್ಟಿವಿಟೀಸ್, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಾದ್ರೆ ಸದ್ಬಳಕೆ ಆಗುತ್ತೆ. ಸರಿಯಲ್ಲ ಸರ್? ಹೌದು ಸರ್. ಹೌದು ಹೌದು. ನಾನು ನೋಡಿದೆ. ಈಗ ಈ ವರ್ಷ ಈ ತೋಟದಿಂದ ಏನಾರ ದೊಡ್ಡ ಇಳುವರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಆಗಲ್ಲ ಸರ್, ಈ ವರ್ಷ ಅಂತೂ ಆಗಲ್ಲ. ಭಾಳ ಅಂದರೆ ಸುಮಾರು ಎಷ್ಟು ಕ್ವಿಂಟಲ್ ಸರ್? ಒಂದು 100 ಕ್ವಿಂಟಲ್ ಆಗ್ಬೋದು ಸರ್? ಅಷ್ಟೇ ಸರ್, 100-120 ಕ್ವಿಂಟಲ್ ಅಷ್ಟೇ. ಅಲ್ಲಿ ಸರ್, ನಮಗೆ ವಯಸ್ಸಾತು, ವಯಸ್ಸಾಗ್ತಾ ಹೋಗತಿ, ಗಿಡಗಳಿಗೆ ವಯಸ್ಸಾಗ್ತಾ ಹೋಗತಿ. ಹೌದಲ್ಲ ಸರ್? ನಾವು ಸಮಾಜಕ್ಕೆ ದೊಡ್ಡ ಸಂದೇಶ ಕೊಡೋಕ್ಕಾಗಲ್ಲ. ನಮ್ಮ ತೋಟದಿಂದ ದೊಡ್ಡ ಇಳುವರಿ ತಗೋಕ್ಕಾಗಲ್ಲ. ಇಳುವರಿ ತಗೋಬೇಕು ಸರ್. ಸುಮ್ಮನೆ ನಮ್ಮದು ತೋಟ ಐತೆ, ಹಂಗೈತೆ ಹಿಂಗೈತೆ ಅಂದು ಅದಾಗಬಾರ್ದು ಅನ್ನೋದಾದರೆ ಒಂದಿಷ್ಟು ಹಸಿರೆಲೆ ಗೊಬ್ಬರಗಳಿಗೆ ಮಹತ್ವ ಕೊಡ್ತಕ್ಕಂಥದ್ದು, ಜೈವಿಕ ಒಳಸುರಿಗಳಿಗೆ ಒತ್ತು ಕೊಡ್ತಕ್ಕಂಥದ್ದು, ಜೈವಿಕ ಗೊಬ್ಬರಗಳಿಗೆ ಒತ್ತು ಕೊಡ್ತಕ್ಕಂಥದ್ದು. ಸರ್, ಭೂಮಿ ತಾಯಿಗೆ ಎಲ್ಲನೂ ಕೂಡ ಶಕ್ತಿ ಐತೋ ಇಲ್ಲೋ? ಐತೆ ಸರ್. ಐತಿ ಅಂದಮೇಲೆ ಸದ್ಬಳಕೆ ಮಾಡ್ಕೊಳಕಲ್ಲ. ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಭೂಮಿ ತಾಯಿ ಕೊಡ್ತಾಳ ಸರ್. ಹೌದು. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಸರ್. ಮಾಡ್ರಿ, ಚೆನ್ನಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಮಾಡ್ತೀವಿ ಸರ್. ಸರ್ ಮಾಸ್ಟ್ರೆ, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಸುಮಾರು 2-2.5 ಸಾವಿರ ಗಿಡ ಇದ್ದರೂ ಕೂಡ 106 ಕ್ವಿಂಟಲ್ ಅಷ್ಟೇ ಅಡಿಕೆ. ಜೊತೆಗೆ ಸಮಗ್ರ ನಿರ್ವಹಣಾ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡ್ರಲ್ಲಿ ಫೇಲ್ ಆಗಿರ್ತಕ್ಕಂಥ ಇಲ್ಲಿ ಕಾಣ್ಬೋದು. ತಾವು ಕೂಡ ನಮ್ಮನ್ನು ಸಂಪರ್ಕಿಸ್ಬೇಕು ಅಂದರೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813 9972699813 ಸಂಪರ್ಕಿಸಿ. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳಪ್ಪ. 7090270870. ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಶೇಖಣ್ಣರಿಗೂ ನಮ್ಮ ಮೇಸ್ಟ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ. ನೋಡಪ್ಪ, ಆ ಗಿಡ ನೋಡೋದು ಪೂರ್ತಿ ಅದು ಒಂಥರ ಇದು ರೋಗ ಬಿದ್ದುಬಿಟ್ಟದು. ಹೌದೌದು. ಆ ಕಡೆದು ಆ ಸಣ್ಣ ಗಿಡದ ಪಕ್ಕದ ನೋಡಿ ಹೆಂಗಾಗೈತೆ. ಸುಳಿ ತಿಗಣಿ ಸುಳಿ ರೋಗ ಬಿದ್ದತ್ ನೋಡೋದು.